ಇರಾನ್ ಅಮೆರಿಕ ಯುದ್ಧ ಆರಂಭ ಮತ್ತೆ ಶುರುವಾಗಿದೆ. ಅದು ಕೂಡ ಎರಡು ರಾಷ್ಟ್ರಗಳ ನಡುವೆ ಕದನ ವಿರಾಮ ಉಲ್ಲಂಘನೆಯಾಗಿತ್ತು. ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧ ಇದೀಗ ಮೂರನೇ ರಾಷ್ಟ್ರಕ್ಕೂ ಕೂಡ ವ್ಯಾಪಿಸ್ತಾ ಇದೆ, ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇರಾನ್ ಅಮೆರಿಕದ ಯುದ್ಧದ ಸನ್ನಿವೇಶ ದುಬೈನಲ್ಲಿ 20 ನಿಮಿಷಗಳಲ್ಲಿ ಬರೋಬ್ಬರಿ 7 ಕಡೆಗಳಲ್ಲಿ ಸ್ಫೋಟ ಸಂಭವಿಸಿದೆ. ದುಬೈನಲ್ಲೂ ಕೂಡ ಸ್ಫೋಟಗಳಾಗಿದ್ದಾವೆ. ನಿಮಗೆ ಗೊತ್ತಿರಲಿ, ಕೇವಲ ಅಮೆರಿಕ ಇಸ್ರೇಲ್ ಮಾತ್ರವಲ್ಲದೇನೆ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿರುವಂಥ ರಾಷ್ಟ್ರಗಳ ವಿರುದ್ಧವೂ ಕೂಡ ಇರಾನ್ ಬಹಳ ದೊಡ್ಡ ಹೋರಾಟವನ್ನು ಮಾಡಿತ್ತು. UAEಯಲ್ಲಿರುವಂಥ ಇಂಧನ ಮೂಲಸೌಕರ್ಯಗಳ ಮೇಲೆ ಈಗ ದಾಳಿ ಮಾಡಿದೆ. ದುಬೈನಲ್ಲಿರುವ ಜಬಲ್ ಅಲಿ ಕೈಗಾರಿಕಾ ಪ್ರದೇಶದಲ್ಲಿ ದಾಳಿಯಾಗಿದೆ. ಸತತ 7 ಸ್ಫೋಟಗಳು ಸಂಭವಿಸಿದ್ದಾವೆ ಅಂತ ವರದಿಯಾಗಿದೆ. ಭಾರೀ ಅಗ್ನಿ ಅವಘಡಗಳು ಕೂಡ ಸಂಭವಿಸುತ್ತಿರುವ ಬಗ್ಗೆ ವರದಿಯಾಗಿದೆ. ಸರಣಿ ದಾಳಿಯಲ್ಲಿ ಹೌತಿ ಬಂಡುಕೋರರ ಕೈವಾಡವಿರುವ ಬಗ್ಗೆಯೂ ಕೂಡ ಶಂಕೆ ವ್ಯಕ್ತವಾಗಿದೆ. ಇರಾನ್ ಬೆಂಬಲಿತ ಹೌತಿ ಬಂಡುಕೋರರ ಕೈವಾಡ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದರೆ ಜಬಲ್ ಅಲಿಯಲ್ಲಿ ಯಾಕೆ ದಾಳಿ ಮಾಡಬೇಕಾಯಿತು, ಆ ಪ್ರದೇಶವನ್ನೇ ಯಾಕೆ ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೂ ಕೂಡ ಕೆಲವಷ್ಟು ವಿವರಗಳಿದ್ದಾವೆ. ದುಬೈ ನಗರದ ನೈಋತ್ಯ ಭಾಗದಲ್ಲಿರುವಂಥ ಜಬಲ್ ಅಲಿ ಪ್ರದೇಶ, ಅದು ನಗರ ಕೇಂದ್ರದಿಂದ ಸರಿಸುಮಾರು 20 ಮೈಲಿಗಳಷ್ಟು ದೂರ ಇದೆ. UAEಯ ಪ್ರಮುಖ ಶಾಪಿಂಗ್ ಕೇಂದ್ರಗಳಲ್ಲಿ ಇದು ಒಂದಾಗಿದೆ. ವಿಶ್ವದ ಅತಿದೊಡ್ಡ ಮಾನವ ನಿರ್ಮಿತ ಬಂದರಿನ ಪಕ್ಕದಲ್ಲಿ ಮುಕ್ತ ವ್ಯಾಪಾರ ವಲಯವನ್ನು ಜಬಲ್ ಅಲಿ ಹೊಂದಿದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಹಡಗು ಸಾಗಣೆ ಮುಕ್ತವಾಗಿ ಹರಿಯುತ್ತೆ. ಅಮೆರಿಕ ಇರಾನ್ ಯುದ್ಧದ ಉದ್ದಕ್ಕೂ ಕೂಡ UAEಗೆ ಹೆಚ್ಚಿನ ಎಚ್ಚರಿಕೆಯನ್ನು ನೀಡಲಾಗಿದೆ. ಟೆಹರಾನ್ನ ಪ್ರತೀಕಾರದ ದಾಳಿಗಳಿಗೆ UAE ಆಗಾಗ್ಗೆ ಗುರಿಯಾಗ್ತಾ ಇತ್ತು. ಇದು ಮೊದಲ ಬಾರಿಯಲ್ಲ, ಈ ಹಿಂದೆಯೂ ಕೂಡ ಈ ಪ್ರದೇಶಗಳಲ್ಲಿ ದಾಳಿಯಾಗಿದೆ. ಏರ್ಪೋರ್ಟ್ ಪ್ರದೇಶಗಳಲ್ಲೂ ಕೂಡ ದಾಳಿಯಾಗಿದೆ. ಇದೀಗ ಈ ಜಬಲ್ ಅಲಿ ಎನ್ನುವ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ದಾಳಿ ಮುಂದುವರೆದಿದೆ. ಇದರ ಮುಂದುವರಿದ ಭಾಗವಾಗಿ ಸರಣಿ ದಾಳಿಗಳಾಗುವ ಮುನ್ಸೂಚನೆ ಕೂಡ ಸಿಕ್ಕಿದೆ. ವಸತಿ ಪ್ರದೇಶದ ಬಳಿ ರಾತ್ರಿ ಆಕಾಶದಲ್ಲಿ ಕಪ್ಪು ದಟ್ಟ ಹೊಗೆ ಕಾಣಿಸಿಕೊಂಡಿದೆ. ಇನ್ನು ಈ ಘಟನೆಯನ್ನು ಚಿತ್ರೀಕರಿಸಿದ್ದಕ್ಕಾಗಿ ಇಬ್ಬರನ್ನು ಬಂಧಿಸಲಾಗಿದೆ. ಈ ಘಟನೆಯ ದಾಳಿಯ ಪರಿಣಾಮವೋ ಅಥವಾ ಕೈಗಾರಿಕಾ ಅಪಘಾತವೋ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಸ್ಪಷ್ಟತೆ ಇಲ್ಲ. ಬಟ್ ಇದೊಂದು ಸಂಚು ಹೂಡಿ ಮಾಡಿರುವಂಥ ದಾಳಿ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ.